ಏನೊಂದು ಮೊನ್ನೆಯ ದಿನ ರಾಜ್ಯ ಸರ್ಕಾರದ ಏನೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಮತ್ತು ಇತರ ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾದಂಥ 9 ವಿಶ್ವವಿದ್ಯಾನಿಲಯದಲ್ಲಿ 8 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತೀವಿ ಅನ್ನೋಂಥ ಸಬ್ ಕಮಿಟಿ ವರದಿ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿರುವಂಥ ಏನು ಸರ್ಕಾರದ ಉಪಸಮಿತಿ ಕ್ಯಾಬಿನೆಟ್ ಸಬ್ ಕಮಿಟಿಯ ಈ ನಿಲುವು ಮತ್ತು ನಿರ್ಣಯವನ್ನು ಸಂಪೂರ್ಣವಾಗಿ ಖಂಡಿಸಿ ಇವತ್ತು ಪ್ರತಿಪಕ್ಷದ ನಾಯಕರು ಮಾತಾಡಿದ್ದಾರೆ. ಇದು ರಾಜ್ಯದ ಪ್ರಗತಿಗೆ ಹಿನ್ನಡೆ. ಒಂದು ರಾಜಕೀಯ ಧೋರಣೆ ಇಟ್ಕೊಂಡು ಮಲತಾಯಿ ಧೋರಣೆ, ಒಂದು ರಾಜಕೀಯ ದುರುದ್ದೇಶದಿಂದ ಒಂದು ರಾಜ್ಯದ ಹಿತಕ್ಕೆ ವಿರುದ್ಧವಾಗಿ, ಯುವಕರ ಹಿತಕ್ಕೆ ವಿರುದ್ಧವಾಗಿ ಈ ಒಂದು ಸಬ್ ಕಮಿಟಿಯ ನಿರ್ಣಯವಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ರಾಜ್ಯದ ಸಂಪೂರ್ಣ ಪ್ರಗತಿ, ಅದು ಯಾವುದೇ ಕ್ಷೇತ್ರವಾಗಿರಲಿ, ಆಡಳಿತದಲ್ಲಾಗಲಿ, ಅಭಿವೃದ್ಧಿಯಲ್ಲಾಗಲಿ, ಶೈಕ್ಷಣಿಕವಾಗಿರಲಿ, ಆರೋಗ್ಯದಲ್ಲಾಗಲಿ, ಸಾಮಾಜಿಕ ಯಾವುದೇ ಕ್ಷೇತ್ರದಲ್ಲಾಗಿರಲಿ, ಸಾಂಸ್ಕೃತಿಕವಾಗಿ ಆಗಲಿ, ಕಾನೂನಾತ್ಮಕವಾಗಲಿ ಸಂಪೂರ್ಣವಾಗಿ ಹಿನ್ನಡೆ ಕಾಣುವಂಥದ್ದಾಗಿದೆ. ಸಂಪೂರ್ಣವಾಗಿ ಕೈ ತಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲೆಲ್ಲ ಒಂದು ಕಡೆ ಬಡ್ಜೆಟನ್ನು ಮಂಡನೆ ಮಾಡ್ತಾ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಆಡಿದ ಮಾತು ಹೇಳ್ತಾ ಇದ್ದೀನಿ ನಿಮಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಆಶಯದಂತೆ ನ್ಯಾಯ, ಸಮಾನತೆ, ಭ್ರಾತೃತ್ವ ತಳಾದಿಯ ಮೇಲೆ ಕರ್ನಾಟಕ ಮಾದರಿ ಅಭಿವೃದ್ಧಿಯನ್ನು ಹೊಸ ಒಂದು ದೃಷ್ಟಾಂಶವನ್ನು ರೂಪಿಸಲು ನಾವು ಹೆಜ್ಜೆಯನ್ನು ಇಡುತ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನು ಮುಂದುವರೆದು ಅವರು ಸಾಕಷ್ಟು ವಚನಗಳನ್ನು, ಹೇಳಿಕೆಗಳನ್ನು ಎಲ್ಲ ಕೊಟ್ಟರು. ಏನು ಆಗದು ಎಂದು, ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗ ಉಂಟು, ಕೆಚ್ಚದೆ ಇರಬೇಕೆಂದು ಮತ್ತಿನ್ನು ಹಲವಾರು ಏನು ಉಕ್ತಿಗಳನ್ನು, ವಚನಗಳನ್ನು, ಉಕ್ತಿಗಳನ್ನೆಲ್ಲ ಹೇಳಿದ್ರು. ಇವತ್ತಿವ್ರಿಗೇನು ಮನಸ್ಸಿಲ್ವಾ? ಕೈಲಾಗಲ್ವಾ? ಮನಸ್ಸಿದ್ರೆ ಮಾರ್ಗ ಇದೆ, ಕೆಚ್ಚದೇ ಇಲ್ವಾ ಇವರಿಗೆ? ಯಾವ ರೀತಿ ಆಲೋಚನೆಗಳು ನೋಡಿ. ನಮ್ಮ ಸರ್ಕಾರದಲ್ಲಿ ಏನೊಂದು 21ನೇ ಶತಮಾನ ಜ್ಞಾನ ಆಧಾರಿತವಾದಂಥ ಒಂದು ಶತಮಾನ, ಭಾಳ ಸ್ಪಷ್ಟವಾಗಿ ನಾಲೆಡ್ಜ್ ಬೇಸ್ಡ್ ಎಕನಾಮಿ. 21ನೇ ಶತಮಾನ ಅಂದರೆ ಒಂದು ಸಮಾನತೆ, ಪ್ರತಿಯೊಬ್ಬನಿಗೂ ಒಂದು ಉತ್ತಮ ಭವಿಷ್ಯ, ಒಂದು ಆಸ್ತಿ, ಒಂದು ಭವಿಷ್ಯವನ್ನು ಕಾಣಬೇಕು ಅಂದರೆ ಕೇವಲ ಶಿಕ್ಷಣ ಅಲ್ಲ, ಗುಣಮಟ್ಟದ ಶಿಕ್ಷಣ ಮತ್ತು ಅವನಿಗೆ ಅವಕಾಶಗಳನ್ನು, ಸಮಾನ ಅವಕಾಶವನ್ನು ಕೊಡಬೇಕು ಅಂತ ಭಾಳ ಸ್ಪಷ್ಟ ಉದ್ದೇಶದಿಂದ ಇವತ್ತು ಯಾವುದೇ ಒಂದು ಭಾಗವನ್ನು ನಾವೇನಾರ ಅದರ ಶಕ್ತಿಯನ್ನು ಅರ್ಥಕೋಬೇಕು, ಅದರ ಭವಿಷ್ಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅಲ್ಲನ್ನು ಏನು ನೋಡ್ಬೋದು ನಾವು ಚೆಲುವಾದಿಯವರೇ? ಆ ಜಿಲ್ಲೆಗೆ ಹೋಗಿದ ತಕ್ಷಣ ನೋಡುವಂಥದ್ದು ಎಷ್ಟು ಶಿಕ್ಷಣ ಸಂಸ್ಥೆ ಇದೆ, ಯಾವ ರೀತಿ ಇಲ್ಲಿ ಜ್ಞಾನಾರ್ಜನೆ ಆಗುತ್ತೆ. ಒಂದು ಜಿಲ್ಲೆಗಳು ನಿರ್ಮಾಣ ಆಗಿ ಈಗ 16 ವರ್ಷ ಆಗಿದೆ. 16 ವರ್ಷ ಆಗಿ ಜಿಲ್ಲೆಗಳಾಗಿದ್ದರು. ಒಂದು ವಿಶ್ವವಿದ್ಯಾನಿಲಯ ಇಲ್ಲ ಅಂದರೆ ಹೇಗೆ? ಒಂದು ವಿಶ್ವವಿದ್ಯಾನಿಲಯ ಇಲ್ಲ ಅಂದರೆ ಅಲ್ಲಿ ಮಕ್ಕಳು ಭವಿಷ್ಯ ಹೇಗೆ? ಶಿಕ್ಷಣ ಅಂಬೇಡ್ಕರ್ ಅವ್ರು ಹೇಳಿದಾಗೇನೆ, ಅಂಬೇಡ್ಕರ್ ಹೇಳಿರುವಂಥ ಮಾತೆ ಅವರ ಜನ್ಮಸಿದ್ಧ ಹಕ್ಕನ್ನು ಪಡ್ಕೊಳ್ಳೋದು, ಅವರು ಕೊಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ಈ ಸರ್ಕಾರ ಇದನ್ನೆಲ್ಲ ಮೈಮರೆತು ಮನ ಬಂದಂತೆ ಹೇಳಿಕೆಗಳನ್ನ ಕೊಟ್ಟುಕೊಂಡು, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡು, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿಕೊಂಡು, ಹಣ ಇಲ್ಲ, ಹಣ ಕೊಡೋಕ್ಕಾಗಲ್ಲ ಅಂತ. ಇಲ್ಲ, ಹಣನೂ ಕೊಡೋಕ್ಕೇನೂ ಇಲ್ಲ, ಹಣ ಕೊಡೋಕ್ಕೂ ಏನೂ ಇಲ್ಲ. ಅಶೋಕ್ ಸರ್, ಇಲ್ಲಿರೋದು ಪುನರ್ವಿಂಗಡಣೆ ಆಗಿರೋದು, ರೀಡಿಸ್ಟ್ರಿಬ್ಯೂಷನ್ ಆಫ್ ಮ್ಯಾನ್ ಪವರ್. ಈಗ ಎಲ್ಲ ಬೇರೆ ಬೇರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದಂಥ ಪೋಸ್ಟ್ ಸ್ಯಾಂಕ್ಷನ್ ಆಗಿರೋದನ್ನು ಭರ್ತಿ ಮಾಡದೆ ಕೂತಿರು. ಆ ಭರ್ತಿ ಮಾಡದಿದ್ದಂಥ ಪೋಸ್ಟ್ಗಳನ್ನು ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಗೆ, ಹಾಸನ ಜಿಲ್ಲೆಗೆ
ಆ ಪೋಸ್ಟನ್ನ ರೀಡಿಸ್ಟ್ರಿಬ್ಯೂಟ್ ಮಾಡಿರೋದು. ಹೊಸದಾಗಿ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಿರೋದಲ್ಲ ಇದು. 2 ಸಮಿತಿಗಳನ್ನು ಮಾಡಿ 2 ಸಮಿತಿಗಳು ಭಾಳ ಸ್ಪಷ್ಟವಾಗಿ ಅದರ ಅವಶ್ಯಕತೆಯನ್ನು, ಯಾವ ರೀತಿ ಆ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಬೇಕು, ಯಾವ ರೀತಿ ವ್ಯವಸ್ಥೆಗಳಿದೆ, ಯಾವ ರೀತಿ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಹಂಚಿಕೆ ಆಗಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ತಿಳಿಸಿ ಮಾನವ ಸಂಪನ್ಮೂಲಗಳನ್ನು, ಪೋಸ್ಟ್ಗಳನ್ನು ಎಲ್ಲ ವಿಶ್ವವಿದ್ಯಾನಿಲಯಕ್ಕೂ ಅಲೋಕೇಟ್ ಮಾಡಿದ್ದಾರೆ. ಹೊಸ ಪೋಸ್ಟ್ಗಳೇನಿಲ್ಲ. ಹೊಸದಾಗಿ ಏನು ಸರ್ಕಾರ ಖರ್ಚು 330 ಕೋಟಿ ಅವ್ರು ಏನು ಹೇಳ್ತಾರೆ, ಆ ಖರ್ಚಾಗೋವಂಥದ್ದು ಸಂಬಳ ಕೊಡಲಿಕ್ಕೆ ಇದುವರೆಗೂ ಖಾಲಿ ಇಟ್ಕೊಂಡು ಕೂತವ್ರೆ. ಪೋಸ್ಟ್ಗಳನ್ನೇ ಖಾಲಿ ಇಟ್ಕೊಂಡಿದ್ದಾರೆ. ಕೈಲಾಗದ ಏಡಿ ಮೈ ಪರ್ಚ್ಕೊಂಡ ಅಂದಂಗೆ, ಕೈಲಾಗದ ಏಡಿಗಳು ಮೈ ಪರ್ಚ್ಕೊಂಡಂತೆ ಇವರು ಈ ಅವಶ್ಯಕತೆಯನ್ನು ಅರ್ಥ ಮಾಡ್ಕೊಳ್ದೆ ಆ ಜಿಲ್ಲೆಯಲ್ಲಿ ಶಿಕ್ಷಣ ಮಾಡಲಿಕ್ಕೆ ಅವಕಾಶವನ್ನು ಕೊಡದೇನೆ ಆ ಜನರಿಗೆ ವಂಚಿತರನ್ನಾಗಿ ಮಾಡಿ ಅವನು ಸಂಪೂರ್ಣವಾಗಿ ಹಿಂದುಳಿಯೋ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಸ್ಟೇಟ್ ಆವ್ರೇಜ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷು 20-21 ಪ್ರಕಾರ 20-21 ಪ್ರಕಾರ ನಾನು ಹೇಳ್ತಿರೋದು ಸ್ಟೇಟ್ ಗೌರ್ಮೆಂಟ್ದೇನೆ. 20-21 ಪ್ರಕಾರ 33% ಗ್ರಾಸ್ ಎನ್ರೋಲ್ಮೆಂಟ್ ರೇಷು ಇದೆ. ಸ್ಟೇಟ್ ಆವ್ರೇಜು 33%. ಚಾಮರಾಜನಗರದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷು 10%, ಮಂಡ್ಯದಲ್ಲಿ 15%, ಬಾಗಲಕೋಟೆನಲ್ಲಿ 16%. ಯಾವ ಒಂದು ವರದಿ ಇಲ್ಲ. ಪೂರ್ತಿ ಇನ್ನೂ ತುಳಿತ. ಇವ್ರು ಹೇಗೆ ರಾಜ್ಯವನ್ನು, ಆರ್ಥಿಕ ಅಭಿವೃದ್ಧಿಯನ್ನು, ಒಂದು ಉತ್ತಮ ಸಂಪಾದನೆ ಮಾಡಲಿಕ್ಕೆ, ಸಮಾನತೆಯನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಹೇಗೆ ಸಂಪಾದನೆ ಮಾಡಲಿಕ್ಕೆ ಇವ್ರಿಗೆ ಭವಿಷ್ಯನ ರೂಪಿಸ್ಲಿಕ್ಕೆ ಸಾಧ್ಯವಿದೆ? ಈ ಶಿಕ್ಷಣವನ್ನು ವಂಚಿತರಾಗಿ ಮಾಡಿ, ಅವ್ರಿಗೆ ಅವಕಾಶದ ವಂಚಿತರಾಗಿ ಮಾಡಿ ಹೇಗೆ ಭವಿಷ್ಯ ರೂಪಿಸ್ಕೊಳ್ಳೋದು? ಇವರೇನು ವಯ್ಯಬಿಲ್ ಇಲ್ಲ ಅಂತಾರೆ. ಇದೇನು ಬಿಸ್ನೆಸ್ ಅಂಗಡಿನ? ಇದೇನು ಬಿಸ್ನೆಸ್ ಅಂಗಡಿ ಕೆಟ್ಟೋಯ್ತಾ? ಈ ಸರ್ಕಾರದ ಅಂಗಡಿ ಕೆಟ್ಟೋಯ್ತಾ? ಅಲ್ಲಿ ಅಂಗಡಿ, ಅವ್ರ ಅಂಗಡಿಗಳಿದಾವಲ್ಲ, ಅಂಗಡಿಗಳಲ್ಲ ಇದು. ಇದು ಸೋಷಲಿಸ್ಟಿಕ್ ಕಂಟ್ರಿ ಅಂತ ಹೇಳಿರೋದು ಸಂವಿಧಾನದಲ್ಲಿ. ಸೋಷಲಿಸ್ಟಿಕ್ ಕಂಟ್ರಿ ಅಂತ ಹೇಳಿರೋದು. ಈ ಸೋಷಲಿಸ್ಟಿಕ್ ಕಂಟ್ರಿನಲ್ಲಿ ಸರ್ಕಾರದ ಕರ್ತವ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಇವರ ಕರ್ತವ್ಯ ಇದೆ. ಅಲ್ಲಿರೋಂಥ ಜಮೀನು, ಅಲ್ಲಿರುವಂಥ ಕಟ್ಟಡಗಳನ್ನು ಬಳಕೆ ಮಾಡಿ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಇದುವರೆಗೂ. ಪ್ರಾರಂಭದ ದಿನದಿಂದನೂ ಬಂದ ಅಧಿಕಾರ ವಹಿಸ್ಕೊಂಡಿದ್ದ ಇವ್ರಿಗೆ ಮಲ್ಲಾಗ್ರ. ಏನು ಮಲ್ಲಾಗ್ರ? ವಿಶ್ವವಿದ್ಯಾನಿಲಯಗಳನ್ನು ಬಂದ್ ಮಾಡಬೇಕು ಅಂತ ಪ್ರಥಮ ದಿನನೇ ಹೇಳಿಕೆ. ಯಾವ ಆಧಾರ ಇಲ್ಲ. ಮನಸ್ಸಿಗೆ ಬಂದಂಗೆ ಸರ್ಕಾರ ಅಂದರೆ ಇವ್ರ ಮನೆ ಆಸ್ತಿ ಅನ್ಕೊಂಡಿದ್ದಾರ? ಜನ ಇವ್ರಿಗೆ ಅವಕಾಶ ಕೊಟ್ಟಿರ್ಬೋದು, ಇವ್ರ ಮನ ಬಂದಂತೆ ಮಾಡಲಿಕ್ಕಲ್ಲ. ಇವತ್ತು ಬೇಜವಾಬ್ದಾರಿತನದಿಂದ ಇವತ್ತು ಸರ್ಕಾರ ಏನು ನಡ್ಕೋತಿದೆ ನಿಜಕ್ಕೂ ಖಂಡಿಸ್ತೇವೆ. ಇದನ್ನು ಏನು ತಮ್ಮ ವೈಯಕ್ತಿಕ ಆಸ್ತಿ ಅಲ್ಲ. ಇವತ್ತು ಪ್ರಾರಂಭದ ದಿನದಿಂದನೂ ಯಾವ ಒಂದು ಮೈಂಡನ್ನು ಅಪ್ಲೈ ಮಾಡದೆ ಮನ ಬಂದಂತೆ ಹೇಳಿಕೆ ಕೊಟ್ಟಿರುವಂಥದ್ದು, ಅವರ ನಿಲುವನ್ನು ತೊಗೊಂಡಿರೋದನ್ನ ಯಾವ ವರದಿನೂ ಇಲ್ಲ, ಏನಿಲ್ಲ. ನಾವು ಇವತ್ತು ವೈಜ್ಞಾನಿಕವಾಗಿ ಇದನ್ನು ಭಾಳ ಉತ್ತಮವಾಗಿ ನಮ್ಮ ರಾಜ್ಯದ ಭವಿಷ್ಯವನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಇವತ್ತು ವಿಶ್ವವಿದ್ಯಾನಿಲಯದ ಅವಶ್ಯಕತೆ ಇತ್ತು ಆಧಾರಿತವಾಗಿ ನಾವು ಮಾಡಿರುವಂಥದ್ದಿದೆ. ಇವತ್ತು ಇದರ ವಿರುದ್ಧವಾಗಿ ಇನ್ನೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡೋದು ಬಿಟ್ಟು ಇವರು ಹಿಂದೆ ಸರಿಯುವಂಥದ್ದಿದೆ. ಮತ್ತು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಕಾಂಗ್ರೆಸ್ ಕಾಲದಲ್ಲೇ ಮಾಡಿರುವಂಥದ್ದು. ರೂಸಾ ಯೋಜನೆಯಲ್ಲಿ ಮಂಡ್ಯ ಯೂನಿಟರಿ ಯೂನಿವರ್ಸಿಟಿ ಮಾಡಿರೋದು, ಅಥವಾ ನೃಪತುಂಗ ಮಾಡಿರೋದು ರೂಸಾ ಯೋಜನೆಯಲ್ಲಿ. ರೂಸಾ ಯೋಜನೆಯಲ್ಲಿ ತಂದಿರೋದು, ರೂಸಾ ಯೋಜನೆಯಲ್ಲಿ ಹಣ ತೊಗೊಂಡಿದ್ದಾರೆ. ಹಣ ತೊಗೊಂಬಿಟ್ಟು ಇವಾಗ ರೂಸಾ ಯೋಜನೆಯ ಕಂಡೀಷನಲ್ಲೇನು, ಇದು ಭಾಳ ಅತಿ ಉತ್ತಮವಾಗಿರುವಂಥ ಸಂಸ್ಥೆಗಳು ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಅರ್ಹತೆ ಇರುವಂಥದ್ದು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರವಾಗಿ ಈ ಪ್ರತಿಯೊಂದು ವಿಶ್ವವಿದ್ಯಾನಿಲಯ, ಪ್ರತಿಯೊಂದು ಕಾಲೇಜು ಸಹ ನಮ್ಮ ಅಫ್ಲೇಟಿಂಗ್ ಕಾನ್ಸೆಪ್ಟಿಂದ ವಿಶ್ವವಿದ್ಯಾನಿಲಯ ಆಗಬೇಕು ಅನ್ನೋಂಥದ್ದನ್ನ ಸ್ಪಷ್ಟ ಗುರಿ ಇಟ್ಕೊಂಡು ಮಾಡ್ತಿರೋವಂಥದ್ದು. ಹಾಗಾಗಿ ಇವೆಲ್ಲ ನೋಡಿದಾಗ ಇವ್ರಿಗೇನು ಬರೀ ದುರುದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಅವರ ಕಲ್ಪನೆಗಾಗಲಿ ಸಂವಿಧಾನ ವಿರುದ್ಧವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡದೆ ಇವತ್ತು ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವರೆಲ್ಲ ಸಂಪೂರ್ಣ ಇವರ ಆಲೋಚನೆಗಳನ್ನು, ಈ ಬೇಜವಾಬ್ದಾರಿತನವನ್ನು, ರಾಜ್ಯದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕುಂಠಿತವನ್ನಾಗಿ ಮಾಡಲಿಕ್ಕೆ, ಯುವಕರ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಮಾಡ್ತಿರುವಂಥ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರುವಂಥ ಕೆಲಸಗಳು. ಇವರಿಂದ ಒಳ್ಳೆ ಕೆಲಸ ಅಂತ ಏನು ಮಾಡಲಿಕ್ಕಾಗಿಲ್ಲ. ಮಾಡಿರೋ ಒಳ್ಳೆ ಕೆಲಸಕ್ಕೆ
ಅಡ್ಡ ಬರಬೇಡಿ. ಹಾಗೂ ಇದ್ದರೆ ಇದುವರೆಗೂ ನೀವು ಗವರ್ನರ್ನವ್ರನ್ನ ಕೇಳಿ ಈಗಿರೋಂಥ ವಿಶ್ವವಿದ್ಯಾನಿಲಯಗಳನ್ನು ರಿವ್ಯೂ ಕಮಿಷನ್ ಮಾಡಿಸಿ ರಿವ್ಯೂ ಕಮಿಷನನ್ನು ಯಾರು ನಿಮ್ಮನ್ನ ಅಡ್ಡ ಬಂದಿದೆ ರಿವ್ಯೂ ಕಮಿಷನನ್ನು ಮಾಡಲಿಕ್ಕೆ ಮಾಡಿ, ರಿವ್ಯೂ ಕಮಿಷನನ್ನು ಹಾಕಿ. ಇದು ಯಾವುದು ಮಾಡದೆ ಸುಮ್ಮನೆ ಮನ ಬಂದಂತೆ ಮಾಡಿದ್ದಾರೆ. ಇದನ್ನೆಲ್ಲ ಖಂಡಿಸ್ತೀವಿ.